ಇಲ್ಲಿವರೆಗೂ ನಮ್ದಾರ್ ಹೇಳಿದಂಥ ವಿಚಾರಗಳನ್ನು ಕೇಳಿದ್ರೆ ಮೊಟ್ಟ ಮೊದಲು ನಮ್ಮಲ್ಲಿರುವಂಥ ಅಂತಃಕರಣ ದೋಷಗಳನ್ನ ಕಳ್ಕೋಬೇಕು. ಯಾಕಂದ್ರೆ ಆತ್ಮನ ಅನುಭವ ಆಗ್ಬೇಕಂದ್ರೆ, ಆನಂದದ ಅನುಭವ ಆಗ್ಬೇಕಂದ್ರೆ ಆ ದೋಷಗಳ ದೂರ. ಆ ದೋಷ ಯಾವುದು ಅಂದ್ರೆ ರಾಗ, ಆಶಾ, ಬಯಕೆಗಳು. ಆ ಬಯಕೆಗಳನ್ನು ದೂರ ಮಾಡ್ಕೊ. ರಾಗದಿಂದ ಭಾವಬೀಜ ಮೊಟ್ಟೆ ಅಂತ ಹೇಳಿ ರಾಗನ ದೂರ ಆಗ್ಬೇಕು. ರಾಗ ಹಿಡ್ಕೊಂಡು ನಾವು ಹೊಂಟಿವಂದ್ರೆ ಅದು ಅನುಭವಕ್ಕೆ ಬರುದಿಲ್ಲ. ರಾಗ ಕಳ್ಕೋಬೇಕು. ರಾಗ ಎದರಿಂದ ದೂರ ಆಕೈತಿ? ಆತ್ಮ ವಿಚಾರಗಳನ್ನು ಕೇಳೋದ್ರಿಂದ, ಅನುಭವಗಳ ವಿಚಾರ ಕೇಳೋದ್ರಿಂದ ದೂರ ಆಕೈತಿ. ಇಲ್ಲ ಅದ ವಿಷಯ ಅವನ ವಿಷಯದ ಕುರಿತಾದಂತ ಇದನ್ನ ಮಾಡ್ಕೊಂತ ಅವಳ ಮಾತು ಕೇಳ್ಕೊಂತ ಕುಂದ್ರಿಂದ ರಾಗ ಮತ್ತ ಜೋರ್ ಆಕೈತಿ. ವಿರತಿ ಬಲಗೊಳ್ಳೋದಿಲ್ಲ. ವಿರತಿ ಬಲಗೊಂಡಾಗ ಅದು ಸುಖದ ಅನುಭವ ಆಕೈತಿ. ಅದಕ್ಕೆ ವೈರಾಗ್ಯ ಅನ್ನೋದು. ಬಯಕೆಗಳೆಲ್ಲ ದೂರ ಆದಾಗ ವೈರಾಗ್ಯದಿಂದ ಇರಾಕತ್ತೈತಿ. ವಿರತಿಯಿಂದ ಇತರ ಸಂಪದ ಸುಖನೇ ಉಂಟು. ಅವಾಗ ಎಂದೂ ನಾಶವಾಗ್ಲತ್ತಂತ ಸುಖದ ಅನುಭವ ಆಕೈತಿ. ವಿರತಿ ಬಲಗೊಳ್ಳಬೇಕಲ್ಲ. ಅದಕ್ಕೆ ಗುರು ವಚನ ಉಪದೇಶಗಳನ್ನು ಕೇಳು ಅಂತ ನೆನೆಯೋದನ್ನು ಹೇಳಿದ್ದು. ಯಾವ್ದ್ರಿಂದ ನಿನಗೆ ಸಮಾಧಾನ ಶಾಂತಿ ಸಿಗತೈತಿ ಅಂತ ವಿಚಾರಗಳನ್ನ ನೆನಪು ಮಾಡ್ಕೋ. ಗುರು ವಚನದಿಂದ ಅಧಿಕ ಸುದೆ ಉಂಟೆ. ಅವನು ಕೇಳುದು, ಹೇಳುದು, ಮಾಡುದು. ನಾವೆಲ್ಲ ಮಾಡ್ತೇವಲ್ಲ, ಈಗೆಲ್ಲ ಸಾಕಷ್ಟು ನಮ್ಮನ್ನ ಕೇಳೋದು ಹೇಳೋದು ಮಾಡ್ತೇವಲ್ಲ, ಅದರಿಂದ ನಮ್ಮಲ್ಲಿ ಏನಾರ ವೈರಾಗ್ಯ ಬರ್ತೈತಿ. ಹೊರಗೆ ಈಗ ಹೋಗಿ ಕೇಳೋದು ಹೇಳೋದು ಮಾಡ್ತೇವಲ್ಲ, ಅದರಿಂದ ವೈರಾಗ್ಯ ಬರ್ತೈತಿ? ಹೆಂಗು ಬರೋದಿಲ್ಲ. ಅದನ್ನ ಯಾರು ಕಲಿಸ್ಕೊಡ್ತಾರ, ಯಾರು ತಿಳಿಸ್ಕೊಡ್ತಾರ ವೈರಾಗ್ಯವನ್ನ ಅಂದ್ರೆ ಅಂತ ಅನುಭವಗಳು, ಗುರುಗಳು. ಅವಾಗ ವೈರಾಗ್ಯ ಬರ್ತೈತಿ. ಅಲ್ಲಿ ದೋಷ ದರ್ಶನ ಆಕೈತಿ. ದೋಷ ದರ್ಶನ ಆಗದ ಹೊರತ ವೈರಾಗ್ಯ ಬರ್ತೈತಿ. ಅದಕ್ಕೆ ದೋಷಗಳನ್ನು ನೋಡ್ಬೇಕು ಅಂತ ಚಿಕ್ಕ ಎಚ್ಚರಿಕೆ ಅವಸ್ಥೆ ಇರುವುದು. ದೋಷಗಳನ್ನು ಅರಿವು ಸಲುವಾಗಿ ನಾವು ಅಲ್ಲಿ ಎರಗ್ತೇವೆ, ಅಲ್ಲಿ ಅದಕ್ಕೆ ಕೂಡ ಬೆರೆಕೆವು, ದೋಷಗಳು ಕಾಣೋದಿಲ್ಲ. ಅವನ್ ಹೊರಗೆ ಇದ್ದು ನೋಡಾಕತ್ತೀವ ಅಂದ್ರ ದೋಷಗಳು ಮನವರಿಕೆ. ಹೌದಲ್ರಿ? ಈ ಶರೀರ ನಾನಂತ ತಿಳ್ಕೊಂಡಾಗ ಇದರ ದೋಷಗಳು ಗೊತ್ತಾಗುದಿಲ್ಲ. ಇದರಿಟ್ಟು ಅರ್ಯಾಕತ್ತಾಗ ಇದರ ದೋಷಗಳು ಹೆಂಗದಾವು ಅನ್ನೋದು ಗೊತ್ತಾಕೈತಿ. ಇದು ಸೋರುದು ನಾರುದು ಅಂತ ಗೊತ್ತಾಕೈತಿ. ಇದ ನಾನಂತ ತಿಳ್ಕೊಂಡಾಗ ಆ ಸೋರುದು ನಾರುದು ಬಂದ್ ಮಾಡ್ಕೊಂಡು ಚಂದ ಕಾಣ್ಬೇಕು ಅಂತ ಹೇಳ್ತೇವೆ. ಅದು ಮಮಕಾರವನ್ನ ಜಾಸ್ತಿ ಮಾಡ್ತೈತಿ. ಇದ ನಾನಂತ ತಿಳ್ಕೊಂಡಾಗ ಮಮಕಾರವನ್ನ ಬಲಗೊಳ್ತಾ ಹೋಗ್ತೈತಿ. ಆ ಮಮಕಾರವನ್ನು ನಮ್ಗೆ ಅಡ್ಡಿ ಆಕೈತಿ. ಅದಕ್ಕೆ ಅದನ್ನ ಕಳ್ಕೊಂಡಾಕ ಪ್ರಯತ್ನ ಮಾಡುವ. ಹೌದು. ಅದನ್ನ ಕಳ್ಕೊಂಡಂತ ಉಪಾಯ ಯಾವ್ದು? ಇದ ಶ್ರವಣ ಒಂದ. ಆ ಮಮಕಾರವನ್ನು ಕಳ್ಕೊಳ್ಳೋದು ಶ್ರವಣ ಒಂದ. ಅನಿತ್ಯವಾದಂತ ವಿಷಯದ ಒಡನಾಟದ ಮೇಲೆ ನಾವು ಮಮಕಾರವನ್ನ ಯಾವ್ದು ಕಳೀತೈತಿ ಅಂದ್ರೆ ನಿತ್ಯ ವಸ್ತುವಿನ ಕುರಿತಾದಂತ ವಿಚಾರನ ಕಳೀತೈತಿ. ಅದಕ್ಕೆ ಇದನ್ನು ಎಡೆಬಿಡದೆ ನೀ ಮಾಡು. ನೀ ಎಡೆಬಿಡದೆ ಈ ವಿಚಾರದಾಗ ತೊಡಗಿದೆ ಅಂದ್ರ ಹೃದಯದ ಭೋಗದ ಗ್ರಂಥಿಗಳೇನದಾವಲ್ಲ ಅವು ನಾಶಕ್ಕೂ ಅಂತ. ಭೋಗದ ಇಚ್ಛೆಗಳ ರಾಗ ಅನ್ನೋದು ಕಡಿಮಕ್ಕೂ ಅಂತ ಬರ್ತದೆ. ಇದ ಉಪಾಯ ಹೊರತಾಗಿ ಇನ್ನೊಂದು ಬೇರೆ ಉಪಾಯನೇ ಇಲ್ಲ. ಯಾಕಂದ್ರೆ ಮುಂಜಾಲಿದ್ದ ಸಾಯಂಕಾಲ ತನೂ ಕರ್ಮ ಜಾಲದಾಗ ಸಿಲುಕಿರ್ತೇವೆ.
ಅದು ಬಂಧನಕಾರಿನ ಐತಂತ ನಮಗ್ ಇನ್ನೂ ಹೊಳಿವಲ್ದು. ಕರ್ಮಜಾಲ ನಮಗ್ ಬಂಧನ ಮಾಡ್ತತಿ ಅಂತ ಯಾಕೆ ಹೊಳಿವಲ್ಲ ಅಂದ್ರ ಅದ್ರ ಒಳಗೆ ಇದ್ರಿಟ್ಟು ನಾವು ಅರ್ಯಾಕ ಪ್ರಯತ್ನ ಮಾಡಿಲ್ಲ. ಇದು ಕರ್ಮಜಾಲದಿಂದ ನೀ ಪಾರಾಗಬೇಕಂದ್ರ ಈ ಅನುಭವಿ ಗುರುವಿನ ವಿಚಾರಗಳನ್ನ ನಂಬಿ ಅದನ್ನ ಆಚರಣೆ ತುಂಬ. ನಂಬು ಜ್ಞಾನವನ್ನೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ನೀ ಮುಕ್ತಿಯನ್ನು ಬಯಸಿ ಮನುಜ. ನೋಡ್ಕೋ, ನೀ ಎಷ್ಟು ನಮೂನಿ ಕರ್ಮಗಳನ್ನ ಮಾಡ್ತಾ ಬಂದಿ. ಬಾಲಕ ಇದ್ದಾಗ ಅಜ್ಞಾನ ಅವಸ್ಥೆ ಒಳಗ ಆಟ ಪಾಠದೊಳಗ ಕಳ್ಕೊಂಡ್ ಬಂದಿ. ಯೌವನದೊಳಗ ವಿಷಯ ಆಸಕ್ತನಾಗಿ ವಿಷಯದೊಳಗ ವಿಷಯ ಪ್ರಾಪ್ತಿಗಾಗಿ ಅನೇಕ ಕರ್ಮಗಳನ್ನು ಮಾಡ್ಕೊಂತ ಬಂದಿ. ಮುಪ್ಪಿನೊಳಗೆ ಆ ವಿಷಯ ಚಿಂತೆಯೊಳಗ ಕಾಲವನ್ನು ಹೋತು. ಇನ್ನು ಯಾವಾಗ ನೀ ಇದಕ್ಕೆ ವೇಳೆ ಕೊಡ್ತಿ? ಅದಕ್ಕೆ ಮೊದ್ಲಿಗೆ ಮಾಡ್ಕೊ. ನೀನು ಏನು ಜ್ಞಾನವನ್ನು ಮೊದ್ಲಿಗೆ ಮಾಡ್ಕೊ. ಈ ಅಜ್ಞಾನವನ್ನ ಹೊಡೆದಾಕಕ್ಕ ಜ್ಞಾನವನ್ನ ಮಾಡ್ಕೊ. ವಿಚಾರ ನೀ ಮಾಡಿದಾಗ ನೀ ಸುಜ್ಞಾನಿ ಅದೇ ಅಂತ ನಿನ್ ಖಾತ್ರಿ ಆಗತ್ತ. ವಿಚಾರ ಮಾಡಲಿಕ್ಕೆ ನಾನು ಅಜ್ಞಾನಿ ಅದೇ ಅಂತ ವರ್ತನೆ ಮಾಡ. ಹೌದಲ್ರಿ? ಶರೀರ ನಾನಂತ ಹಿಡ್ಕೊಂಡದ್ದ ಅಜ್ಞಾನ. ಈ ಶರೀರ ನಾನಂತ ಹಿಡ್ಕೊಂಡದ್ದು ಈ ಅಜ್ಞಾನವನ್ನ ಹೋಗ್ಲಾಡ್ಸೋಣಕ್ಕೆ ಈ ಶರೀರ ನಾನಲ್ಲ ಅನ್ನುವಂತ ತಿಳುವಳಿಕೆಯನ್ನು ಮಾಡ್ಕೋಬೇಕು. ಯಾಕಂದ್ರೆ ಇದಕ್ ಸಾಕ್ಷಿಕನಾಗಿ ಇದ್ರ ಕೂಡ ಒಡನಾಟ ಜೋರ್ ಮಾಡ್ಕೊಂಡೇನಂತೇಳಿ ಇದು ಇದು ಅಂತ ಹೇಳಾಕ್ತೀನಿ. ನಾ ಸಾಕ್ಷಿ ಅದೇನೆ ಅಂತ ತಿಳ್ಕೊಂಡಿದ್ದೆ. ಅದನ್ನ ತಿಳ್ಕೊಬೇಕಂದ್ರೆ ನೀನ್ ನಂಬುದು. ನಿನ್ನ ಕುರಿತಾದಂತ ವಿಚಾರಗಳನ್ನು ನಂಬಿ ಅಲ್ಲಿ ಶ್ರದ್ಧೆಯನ್ನಿಟ್ಟು ಸ್ಮೃತಿಗಳ ಮೇಲೆ ಗುರು ವಚನದ ಮೇಲೆ ನಂಬಿಕೆಯನ್ನಿಟ್ಟು ಅವನ ಆಚರಣೆ ತಂದಿದ್ರೆ ನೀನು ನಾನು ಇದಕ್ ಸಾಕ್ಷಿನ ಅದೀನಿ ಅನ್ನೋದು ಹೊಳಿತು. ನಾವು ಇದ್ರ ಮೇಲೆ ನಂಬಿಗಿಲ್ಲ. ನಮಗ್ ಕರ್ಮ ಮಾಡೋದ್ರ ಮೇಲೆ ಬಾಳ ನಂಬಿಕೆ ಐತಿ. ಕರ್ಮದ ಮೇಲೆನ ಬಾಳ ನಂಬಿಕೆ ಐತಿ. ನನ್ ಮೇಲೆ ನಮಗ್ ನಂಬಿಕೆ ಇಲ್ಲ. ಅದ್ ತಾತ್ಪೂರ್ತಿಕ ಸುಖ ಕೊಟ್ಟಂಗ ಅನಸ್ತೈತಿ. ಆ ಸುಖನ ಶ್ರೇಷ್ಠ ಅಂತ ಹೊಂಟೇವ್ ನಾವು. ನನ್ನ ಸುಖವನ್ನ ನಾನು ಅನುಭವಿಸಕ್ ವೇಳೆನ ಕೊಡವಲ್ಲ. ಏನಾರ ಮಾಡ್ಕೊಂತ ಹೋಗುದ ಸರಳ ಆಗ್ಬಿಟ್ಟತ್ ನಮಗ. ಸುಮ್ನೆ ಇರೋದ ಬಾಳ ಕಠಿಣ ಆಗೈತಿ. ಹೌದಲ್ರಿ? ಸುಮ್ನ ಕುಂದ್ರದಂದ್ರ ಎಷ್ಟ್ ಕಠಿಣ ಆಕೈತಿ. ಏನಾರ ಮಾಡೋದಂದ್ರ ಬಾಳ ಹಗರ್. ಇದಕ್ಕೆ ಏನು ಮಾಡ್ಬೇಕಾಗಿಲ್ಲ. ಹೇಳಿದ್ರಲ್ಲ, ಏನು ಓದ್ಬೇಕಾಗಿಲ್ಲ. ಇದಕ್ಕೆ ದೊಡ್ಡ ಗ್ರಂಥಗಳನ್ನು ಓದ್ಬೇಕಾಗಿಲ್ಲ. ಯಾವ ಗ್ರಂಥ ಓದಿ ನಿದ್ದೆ ಕಲ್ತಿಲ್ಲ ನಾವು. ನಿದ್ದೆ ಮಾಡಕ್ ಕಲ್ತಿಲ್ಲ. ಹಂಗಿದ್ದು ಏನೋ ಮಾಡಲ್ಲ. ನೀನ್ ಆರಾಮದಿ. ಏನಾರ ಮಾಡ್ಕೊಂತ ಹೋದಾಗ ದುಃಖ ಆಗೈತಿ ನಿನಗೆ. ಅದಕ್ಕೆ ಅದನ್ನ ಏನು ಮಾಡಕ್ ಹೋಗ್ಬೇಡ. ಏನು ಮಾಡೋ ಅವಶ್ಯನ ಇಲ್ಲ. ನೀನ್ ಏನದಿ ಅನ್ನೋದನ್ನ ನೀವ್ ಒಂದ್ ಸ್ವಲ್ಪ ತೆರಿಗೆ ನಿಂತು ನೋಡ್ಕೊ. ನಿನಗ ಅವಾಗ ಅನುಭವಕ್ಕ ಬರ್ತದೆ. ನಾವ್ ಹಂಗ ಮುಂದ ಓಡಾಕತ್ತೇವು. ನಾನು ಏನದೇನು ಅನ್ನೋದು ಮರ್ತು ಬಿಟ್ಟೆ. ಅದಕ್ಕೆ ನೀ ಮುಂದ್ ಹೋಗ್ಬೇಡ, ಹಿಂದ್ ತಿರುಗಿ ನೋಡು. ಹಿಂದಕ್ಕೆ ಹೆಜ್ಜೆ ಇಡ ಅಂತ ಹೇಳಿದ್ರು. ಮುಂದ್ ಓಡಬೇಡ. ಮುಂದ ಎದಕ್ ಓಡಾಕತ್ತಿ? ಆಶೆಯಿಂದ, ವಿಷಯದ ಮೇಲಿನ ಸುಖ ಇಟ್ಕೊಂಡು ಆ ಆಶೆಯಿಂದ ಮುಂದ್ ಓಡಾಕತ್ತಿ. ಆ ಆಶೆಯನ್ನ ನಾಶ ಮಾಡ್ಕೋ. ಹಿಂದ ನೋಡು. ನೋಡಿದಾಗ ನೀನ ಸುಖರೂಪದಿ. ನಾವು ಓಡೋದ ಮಾಡತ್ತೇವ. ಹಂಗ ಎಲ್ಲಿವರೆಗೂ ಓಡ್ತೇವ? ಈ ಇಂದ್ರಿಯಗಳು ಶರೀರ ಹೇಳುತನನು ಸದೃಢ ಇರ್ತನನು ಓಡ್ತೇವ. ಮುಂದ ಆ ವಿಷಯದ ಹಪಾಪಿ ಒಳಗ ಚಿಂತೆ ಮಗ್ನನಾಗಿ ಶರೀರ ನಾಶ ಆಕೈತಿ, ಹೋಗ್ಬಿಡ್ತೈತಿ.
ನಮೂನಿ ವಿಕಾರದಿಂದ ಕೂಡಿದಂತ ಈ ಜಡ ವಸ್ತುನ ನಾನಂತ ನಂಬ್ಕೊಂಡು ಕುಂತೇವ್. ಅದು ಎಂದಾದ್ರೂ ನಾಶ ಆಗುದ. ಆ ನಾಶ ಆಗೋ ಪೂರ್ವದಲ್ಲಿ ಸದೃಢ ಇದ್ದಾಗ ನಿನ್ನ ವಿಚಾರಗಳನ್ನ ಮಾಡ್ಕೊ. ನೀ ಏನ ಅದಿ ಅನ್ನೋದ್ರ ಕಡೆ ಲಕ್ಷ್ಯ ಕೊಡು. ಶರೀರ ಬೇಕದನ್ನ ಆ ಸ್ಥಿತಿಯನ್ನ ಅನುಭವಿಸಕ್ಕೆ, ಆ ಸ್ಥಿತಿ ಮುಟ್ಟಕ್ಕೆ ಶರೀರ ಬೇಕು. ಇದನ್ನ ಸದೃಢವಾಗಿದ್ದಾಗ ಮಾತ್ರ ಅದನ್ನ ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕೆ ಆ ಸದೃಢ ಇರೋ ಕಾಲದಾಗ ಇದನ್ನ ತಿಳ್ಕೊ ಅಂತ ಹೇಳಿ. ಅದಕ್ಕೆ ಇದನ್ನ ಮೊದ್ಲಿಗೆ ಮಾಡ್ಕೊ. ಹಿಂದೆಡೆ ಉಳ್ಕಿದ್ದೆಲ್ಲ ಹಿಂದೆಡೆ ಮಾಡ್ಕೊಳಕ್ ಬರ್ತೈತಿ. ಇದನ್ ಮೊದ್ಲೇ ತಿಳ್ಕೋದು. ಇದನ್ನ ತಿಳಿದೆ ಅಂದ್ರೆ ಎಲ್ಲವೂ ತಿಳಿದಂಗ ಆಗ್ತೈತಿ. ಏನು ಮಾಡ್ಬೇಕನ್ನೋದು ಉಳಿದೇ ಇಲ್ಲ. ಅದಕ್ಕೆ ಇದನ್ನ ಮೊದ್ಲಿಗೆ ಮಾಡ್ಕೊ. ಮೊದ್ಲಿಗೆ ಮಾಡ್ತಕ್ಕಂಥ ಕರ್ತವ್ಯ ಇದು. ತಳುವುದೇ ಮಾಪದು ಯಾವುದು ಭವಾರಣ ಅನ್ನೋದು ಏನೈತಲ್ಲ, ನೀ ಭವಕ್ಕ ನೀನು ಕಾರಣ ಆಗಿಲ್ಲ, ಭವಕ್ಕ ಕಾರಣ ಆಗಿದ್ದು ಶರೀರ. ಶರೀರಗಳ ಭವರೋಗಕ್ಕೆ ಕಾರಣ ಆಗ್ಯಾವ. ಆ ಭವರೋಗದಿಂದ ನೀ ಮುಕ್ತದಿ ಅಂತ ತಿಳ್ಕೊಳ್ಳುವಂತ ಕೆಲಸವನ್ನು ಮೊದ್ಲಿಗೆ ಮಾಡು. ಸುಳ್ಳ ನಾನು ಭವರೋಗಕ್ಕೆ ಒಳಗಾಗಿನಂತ ಚಿಂತೆ ಮಾಡ್ಕೊಂತ ಕುಂತಿ. ಯಾಕ? ಅಜ್ಞಾನದಿಂದ. ಹೌದಲ್ರಿ? ಜ್ಞಾನ ಇಲ್ದಾಗ ನಾ ಶರೀರ ನಾನಂತ ತಿಳ್ಕೊಂಡ ಈ ಭವರೋಗಕ್ಕೆ ತುತ್ತೈನಿ, ನನಗ್ ಬಂದೈತಲ್ಪ ಇದು ಅಂತ. ನಿನಗೇನು ಬಂದೇ ಇಲ್ಲ. ನಿನ್ನನ್ನು ಮುಟ್ಟಲಾರ್ದದು ಏನು, ಯಾವ ರೋಗನೂ ನಿನ್ನನ್ನು ಮುಟ್ಟಲಾರ್ದು. ಯಾಕ? ನಿನಗ ಆಕಾರನ ಇಲ್ಲ. ನೀನು ನಿರಾಕಾರದೆ, ನಿರ್ಗುಣದೆ. ಗುಣಗಳು ಎಲ್ಲಿದಾವೋ ಅಲ್ಲಿ ಅವು ಪಲ್ಲಟ ಹಾಕವು. ನೀ ಗುಣರಹಿತದೆ, ನಿರ್ಗುಣದೆ. ನೀನು ನಿರಾಕಾರದೆ, ನಿರ್ವಿಕಲ್ಪ ನೀನದೆ. ಯಾವುದೇ ಕಲ್ಪನೆಗಳಿಂದ ನೀನದಿ. ಈ ಕಲ್ಪನೆಗಳ ಬೆನ್ನ ಹತ್ತಿ ನೀನಿಲ್ಲಂಗ್ ಮಾಡ್ಕೊಂಡಿ. ಅದಕ್ಕೆ ಕಲ್ಪನೆಗಳನ್ನೆಲ್ಲ ನಾಶ ಮಾಡ್ಕೊ. ನಾವು ಕಲ್ಪನೆ ಬೆನ್ನ ಹತ್ತಿ ಹೊಂಟೇವ್. ನಾವು ಕಲ್ಪನೆಯನ್ನು ಬೆನ್ನ ಹತ್ತಿ ಅಂತ ನನ್ನ ನಿಜವಾದ ಇರುವಿನ ಅನುಭವ ಆಗೋದು. ಆ ಕಲ್ಪನೆಯನ್ನು ಹೊಡೆದಾಕಕ್ ಏನ್ ಮಾಡು? ಯಾರನ್ನೂ ನಿರೀಕ್ಷೆ ಮಾಡಬೇಡ. ಹೊರಗಿನ ಯಾವ ತೋರಿಕೆ ನಿರೀಕ್ಷೆನೇ ಮಾಡಬೇಡ. ನೀ ಏನದೆ ಅನ್ನೋದ್ರ ಕುರಿತು ಒಂದ ವಿಚಾರ ಮಾಡು. ನೀನ ಪರಾಧ ಅಂತ ನಂಬಿ ಅದನ್ನ ಯಾವಾಗಲೂ ಅನುಸಂಧಾನ ಮಾಡು. ಯಾಕ? ನೀನ್ ಎಲ್ಲಾ ಶ್ರುತಿಗಳು ಏನ್ ಹೇಳ್ತಾವು? ನೀನ್ ಅರುಣದೀಪ, ನೀ ಆನಂದನದಿ, ನೀ ಸತ್ಯದಿ, ನಿತ್ಯದಿ, ಪರಿಪೂರ್ಣದಿ ಅಂತನ ಎಲ್ಲಾ ಶ್ರುತಿಗಳು ಹೇಳ್ತಾವೆ. ಅನುಭವಗಳು ಹೇಳ್ಯಾರ. ಅದನ್ನ ನೀ ಅನುಭವಕ್ಕೆ ಹಚ್ಕೊಂಡ್ ನೋಡೋ, ನಿನಗ್ ಖಾತ್ರಿ ಆಗುತ್ತೆ. ನಾವು ಅನುಭವಕ್ಕೆ ಹಚ್ಕೊಳಕ್ತಾ ಇರಲಿಲ್ಲ. ಇನ್ನ ನಾನ ಈ ಶರೀರ, ನನ್ನ ಕಣ್ಣು, ನನ್ನ ಮಗು, ನನ್ನ ನಾಲ್ಗಿ, ನನ್ನ ತಲಿ, ನನ್ನ ದುಬ್ಬ, ನನ್ನ ಕೈ ಕಾಲು ಅಂತನ ಇವ ನನ್ನ ಅಂತ ಹೊಂಟಿನಿ. ಇವು ಎಷ್ಟೊತ್ತನ ನಾನು ಆಗಿರ್ತಾವ ಅನ್ನುವಂತ ವಿಚಾರ ಇಲ್ಲ ನಮಗೆ. ಒಂದ್ ಅವಸ್ಥೆದೊಳಗ ಮಾತ್ರ ಇವು ನನ್ನ ಆಗ್ಯಾವು, ನಾನಾಗೇನಿದೆ. ಇನ್ನು 2 ಅವಸ್ಥೆ ಒಳಗ ಇಲ್ಲಿವು. ಅದಕ್ಕೆ ವಿಚಾರ ಮಾಡಿ ನೀನು ಎಷ್ಟೊತ್ತನ ಇದರೊಳಗೆ ನೀನದಿ. ಅದನ್ನು ವಿಚಾರ ಮಾಡಕ್ ನಾವು ವೇಳೆ ಕೊಡುವಲ್ಲ. ಅದಕ್ಕೆ ಇದನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನಾವು ಇದ್ರ ಅಜ್ಞಾನವನ್ನು ಹೋಗಲಾಡ್ಸೋನಾಕ ಸುಜ್ಞಾನಿಗಳಾಗಾಕ ಇದಕ್ಕೆ ವೇಳೆಯನ್ನು ಜಾಸ್ತಿ ಕೊಟ್ಟು ಆ ವಿಚಾರ ಗಟ್ಟಿಗೊಳಿಸ್ಕೋಬೇಕಾಗತ್ತೆ. ಅಂದಾಗ ಸಿದ್ಧನಾಗಕ್ ಸಾಧ್ಯ ಐತಿ. ಯಾವುದರ ಒಡನಾಟ ಜಾಸ್ತಿ ಆಕೈತೆ ಆದ್ರಂತೆ ನಾವ್ ಹಾಕೇವು. ನಮ್ಗೆ ಒಡನಾಟ ವಿಷಯೇಂದ್ರಿಯಗಳ ಕೂಡ ಒಡನಾಟ ಜಾಸ್ತಿ ಐತಿ. ಅದಕ್ಕೆ ನನ್ನ ನಿಜದ ಅನುಭವ ನನಗಾಗಲ್ಲ. ವಿಷಯದ ಒಡನಾಟನ ಜಾಸ್ತಿ ಐತಿ, ನನ್ನ ಕೂಡಿನ ಒಡನಾಟ ಇಲ್ಲ. ಅದಕ್ಕೆ ಅದನ್ನ ಬಂದ್ ಮಾಡಿ ನಾನು ಏನದೀನಿ ಅನ್ನುವಂಥದ್ದನ್ನ ಖಾತ್ರಿ ಮಾಡಿಕೊಂಡು ಅದನ್ನ ಅದ್ರೊಳಗೆ ಉಳ್ಕೋಬೇಕಾಗಿ. ಉಳ್ಕೊಂಡಾಗ ನನಗೆ ಮುಕ್ತನ ಅದೇನಿ ಅನ್ನೋದು
ಆ, ಯಾವ ದೋಷಗಳು ನನ್ನಲ್ಲಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಅದನ್ನ ಮಾಡ್ಕೋಬೇಕಾಗೈತಿ. ಅದಕ್ಕೆ ಆದಷ್ಟು ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಲೌಕಿಕ ಪಾರಮಾರ್ಥಿಕಕ್ಕೆ ಅನುಕೂಲ ಆಗುವಂಗ ಲೌಕಿಕ ಜೀವನವ ಇಟ್ಕೊಂಡು ಈ ಪಾರಮಾರ್ಥಿಕ ಕಡೆ ಹೆಚ್ಚು ಒಲವು ತೋರ್ಬೇಕು. ಅದ್ರಾಗ ಸುಖ ಇಲ್ಲ, ಅದ್ರಾಗ ಸುಖಿಗಳಾದರೆ ಯಾರು ಇಲ್ಲೇ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಯಾರದಾರ? ಅದ್ರಾಗ ಸುಖ ಸಿಕ್ಕಿದ್ರಿ ಎಲ್ಲಾ ಇದ್ದಾರದರ್ಲ, ಸುಖದಿಂದ ಅದಾರ್ನವ್ರು ಎಲ್ಲಾ ಅನುಕೂಲತೆ ಇದ್ದಾರದರ್ಲ, ಸುಖ ಐತಿ ಸಿಕ್ಕೈತಿ ಹಂಗ ಅವ್ರಿಗೆ. ಯಾಕೆ ಅದು ವಿಷಮ ಐತದ, ಸಮ ಇಲ್ಲ, ಅದ್ರೊಳಗೆ ಸಮ ಇರಾಕ್ ಆಗುದಿಲ್ಲ. ಹಿಂಗಿದ್ದಿದ್ ಹಿಂಗ ಆಕೈತಿ, ಹಂಗಿದ್ದಿದ್ ಹಿಂಗಾಗಿರ್ತೈತಿ. ಬದಲಾವಣೆ ಆಗುದಾದ್ರ ಗುಣಧರ್ಮ ಅದು ಎಂದೂ ಸೀದಾ ಆಗುದಿಲ್ಲ. ಅದಕ್ಕೆ ಅದ್ರ ಮೇಲೆ ಮಮಕಾರವನ್ನು ತೆಗೆದುಹಾಕು ಅಂತ ಹೇಳಿ. ಆ ಮಮಕಾರ ನಿನ್ನ ಬಂಧನ ಆಗೈತಿ. ಆ ಮಮಕಾರವನ್ನು ದೂರ, ಮಮಕಾರದಿಂದ ಇತರ ಮಿಕ್ಕಿನ ಬಂಧನ ಉಂಟೆ ಅಂತ ಹೇಳ್ತಾರೆ. ಅದರ ಅಂತ ಬಂಧನನ ಯಾವುದೂ ಇಲ್ಲ. ಅದಕ್ಕೆ ಬಂಧನಕ್ಕೆ ಏನು ಕಾರಣ ಆಗೈತಿ ಅಂದ್ರೆ ಬೈಕೆ, ಆ ವಾಸನೆ, ಆಸೆಗಳ ಕಾರಣ ಆಗ್ಯಾವ. ಆ ವಾಸನೆಗಳನ್ನು ದೂರ ಮಾಡ್ಕೋ, ಬಂಧನ ನಾಶಕೈತಿ. ಅದಕ್ಕೆ ಒತ್ತು ಕೊಡುವ. ಅದಕ್ಕೆ ಎಲ್ಲ ಅನುಭವಗಳು ಅಂತ ವಿಚಾರಗಳನ್ನು ತಿಳಿಸ್ಕೊಟ್ಟಾರ. ಅವನ್ನ ನಾವು ಪುನಃ ಪುನಃ ನೆನಕೊಂತ ಅವನ ಆಚರಣೆ ತಂದು ನಾವು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಮಾಡ್ಕೊಳಕ್ ಸಾಧ್ಯ ಐತೆ ಅಂತ ಹೇಳಿ